ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನನ್ನ ಬೆಂಬಲಕ್ಕೆ 140 ಶಾಸಕರು ಕೂಡ ಇದ್ದಾರೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸೊ ಈ ಒಂದು ರಾಜಕೀಯ ಚಟಾಪಟಿಯಲ್ಲಿ ಮುಖ್ಯಮಂತ್ರಿ ಆಗೋ ಕನಸಾಗಿ ಉಳಿಯುತ್ತಾ ಅಥವಾ ಮುಖ್ಯಮಂತ್ರಿ ಆಗ್ತಾರಾ, ಈ ರೀತಿ ಅನೇಕ ಪ್ರಶ್ನೆಗಳು ಮೂಡ್ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ 140 ಶಾಸಕರು ಕೂಡ ನನ್ನ ಬೆಂಬಲಕ್ಕೆ ಇದ್ದಾರೆ. ನಮ್ಮ ನಡುವೆ ಏನ್ ಚರ್ಚೆ ಆಗಿದೆ ಎಂಬುದು ನಮಗ್ ಮಾತ್ರ ಗೊತ್ತು. ಅದನ್ನ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಎಸ್, ಮಾಧ್ಯಮದವರು ಕೇಳ್ತಾನೆ ಇದ್ದಾರೆ, ಸಿಎಂ ಆಗ್ತೀರಾ, ಸಿಎಂ ಬದಲಾವಣೆ ಇದೆಯಂತೆ, ಈ ರೀತಿ ಅನೇಕ. ಸಿದ್ದರಾಮಯ್ಯ ಕೂಡ ತುಂಬಾ ಕಡೆ ಹೇಳಿದ್ದಾರೆ, ಇದು ಮಾಧ್ಯಮಗಳೇನಿದೆ ಅವರು ಸೃಷ್ಟಿ ಮಾಡಿರೋ ಒಂದು ನ್ಯೂಸ್ ಅಂತ. ಓಕೆನಾ? ಸೊ ಬೆಂಗಳೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾರೆ ಇವರು. ನಮ್ಮ ಬೆಂಬಲಿಗರು ಅಂದ್ರೆ ಹೈಕಮಾಂಡ್ ತೀರ್ಮಾನದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸ್ತಾರೆ. ಯಾರು ಹೇಳಿದ್ರು? 140 ಶಾಸಕರು ಕೂಡ ನನ್ನ ಬೆಂಬಲಿಗರೇ. ಸಿಎಂ ಸಿದ್ದರಾಮಯ್ಯ ಕೂಡ ನನ್ನ ಬೆಂಬಲವಾಗಿದ್ದಾರೆ. ನಾನು ಮತ್ತು ಸಿಎಂ ಏನು ಮಾತನಾಡಿದ್ದೇವೆ ಅಥವಾ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಏನು ಚರ್ಚೆ ಆಗಿದೆ, ಈ ಹೈಕಮಾಂಡ್ ಮುಂದೆ ಏನು ತೀರ್ಮಾನ ಮಾಡಲಾಗಿದೆ ಅಂತ ನಮಗ್ ಮಾತ್ರ ಗೊತ್ತು. ಈ ಎಲ್ಲವನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡಲು ಸಾಧ್ಯವಿಲ್ಲ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಹಾಗೆ ನೋಡೋದಾದ್ರೆ ಈ ದೆಹಲಿ ಭೇಟಿ ಏಕೆ, ಅಂದ್ರೆ ಭೇಟಿ ನೀಡೋದು ಏನಕ್ಕೆ ಅಂದ್ರೆ ದೆಹಲಿಗೆ ತೆರಳಿರುವುದು ನಾವು ರಾಜಕೀಯ ಕಾರಣಕ್ಕಾಗಿಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿ.ಕೆ. ಶಿವಕುಮಾರ್, ದೆಹಲಿಗೆ ನಾವು ಪಕ್ಷ ಅಥವಾ ಸರ್ಕಾರ ಹಾಗೂ ರಾಜಕೀಯ ಸಂಬಂಧಿತ ಕೆಲಸಗಳಿಗೆ ಹೋಗ್ತೇವೆ. ಮಾಧ್ಯಮಗಳು ಒಂದು ದಿನ ರಾಹುಲ್ ಗಾಂಧಿಯೊಂದಿಗೆ ಕೂತು ಚರ್ಚೆ ಮಾಡಿದ ಫೋಟೋ ಪ್ರಕಟಿಸುತ್ತೆ, ಮರುದಿನ ಭೇಟಿಯೇ ಆಗಿಲ್ಲ ಅಂತ ಬರೆದುಕೊಳ್ಳುತ್ತೆ. ಈ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ನೀಡುತ್ತೆ. ಇದರ ಹೊರತಾಗಿ ನಾನು ಏನು ಬೇರೆ ವಿಚಾರ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಒಳ್ಳೆ ಸುದ್ದಿ ನೀಡಲಿದೆ ಎಂದು ತಮ್ಮ ಸಹೋದರ ಹೇಳಿರುವ ಕುರಿತು ಪ್ರಶ್ನಿಸಿದಾಗ, ಅಂದ್ರೆ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ಹೈಕಮಾಂಡ್ ಒಂದು ಒಳ್ಳೆ ಸುದ್ದಿ ನೀಡುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅಲ್ಲಿ ನನ್ನ ತಮ್ಮ ಮಾತ್ರವಲ್ಲ, ನಮ್ಮ ಕಾರ್ಯಕರ್ತರು, ಮಾಧ್ಯಮಗಳು ಅದನ್ನೇ ಹೇಳ್ತಿವೆ ಎಂದು ಪ್ರತಿಕ್ರಿಯಿಸುತ್ತಾರೆ. ಹಾಗೆ ಏಪ್ರಿಲ್ ನಲ್ಲಿ ಒಳ್ಳೆ ಸುದ್ದಿ ಬರಲಿದೆ ಎಂಬ ಚರ್ಚೆ ಕೇಳಿದಾಗ, ನೋಡೋಣ ಈಗಲೇ ಆ ಮಾತು ಏನಕ್ಕೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಇನ್ನು ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಕೈಬಿಟ್ಟಿರುವುದು ಸರಿಯಲ್ಲ ಎಂಬ ಒಂದು ಬಿಜೆಪಿ ನಾಯಕರ ಟೀಕೆಗೆ ಪ್ರತಿಕ್ರಿಯಿಸುತ್ತಾರೆ. ಅವರ ಮಾತಿನಲ್ಲಿ ಅರ್ಥವಿದೆ, ಅದನ್ನು ತಪ್ಪು ಎಂದು ಹೇಳಲುವುದಿಲ್ಲ. ನಾವು ಈ ಬೆಳಗ್ಗೆ ಈ ಪ್ರಶ್ನೆ ಕೇಳಿ ಉತ್ತರಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ಒಂದು ರಾಜಕೀಯ ಚೌಕಟ್ಟಲ್ಲಿ ಏನಾಗ್ತಾ ಇದೆ, ಏನೆಲ್ಲ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಈಗಿರೋ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನನ ಬಿಟ್ಕೊಡ್ತಾರಾ, ಈ ರೀತಿ ಅನೇಕ, ಅಂದ್ರೆ ನೀವು ನವೆಂಬರ್ ಕ್ರಾಂತಿ ನೋಡಿರ್ಬೋದು ಅಥವಾ ಡಿಸೆಂಬರ್ ಕ್ರಾಂತಿ, ಈ ರೀತಿ ಅನೇಕಗಳು ಮಾಧ್ಯಮಗಳು ಸೃಷ್ಟಿ ಮಾಡ್ತಾನೆ ಇದೆ. ಬಟ್ ಇದುವರೆಗೂ ಯಾವುದೇ ಒಂದು ಕ್ರಾಂತಿ ಕೂಡ ಆಗಿಲ್ಲ. ಓಕೆನಾ? ಸೊ ಒಟ್ಟಾರೆ ಇನ್ನು ಕಾಂಗ್ರೆಸ್ಗೆ ಏನಾಗಿದೆ ಅಂದ್ರೆ ಕೆಲವೊಂದು, ಈಗ ನೀವು ನೋಡಬಹುದು, ಈಗ ಜೈಲಿನಲ್ಲಿ ಕೆಲವೊಂದು ವಿಡಿಯೋಗಳು ರಿಲೀಸ್ ಆಗಿ ಸರ್ಕಾರ ಸ್ಟ್ರಿಕ್ಟ್ ಇಲ್ಲ, ಈ ರೀತಿ ಅನೇಕ ಒಂದು ಇಶ್ಯೂಸ್ ಕೂಡ ಕಾಣ್ ಬರುತ್ತೋ ಕಾಂಗ್ರೆಸ್ ಬಂದ ಮೇಲೆ. ಓಕೆನಾ? ಸೊ ಒಟ್ಟಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ಗೆ ಸ್ಥಾನ ಬಿಟ್ಕೊಡ್ತಾರಾ? ಸೊ ಕಾದು ನೋಡ್ಬೇಕಾಗುತ್ತೆ. ಓಕೆನಾ? ಸೊ ಒಟ್ಟಾರೆ ದೆಹಲಿಗೆ ಹೋಗ್ತಿರೋದು ಇಬ್ರು ಕೂಡ ನಿಲ್ಲಿಸ್ತಾ ಇಲ್ಲ, ಸೊ ಹೋಗ್ತಾನೆ ಇದ್ದಾರೆ. ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.